ಬಾಗಲಕೋಟೆಯ ಬಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಜಿಲ್ಲೆಯ ಜಮಖಂಡಿ ತಾಲೂಕಿನ ಬನಹಟ್ಟಿಯ ಎಸ್ಆರ್ಎ ಹೈಸ್ಕೂಲ್ ವಿದ್ಯಾರ್ಥಿನಿ ಪಲ್ಲವಿ ಶಿರಹಟ್ಟಿ 625ಕ್ಕೆ 625 ಅಂಕವನ್ನು ಗಳಿಸಿಕೊಂಡಿದ್ದಾಳೆ. ಬನಹಟ್ಟಿ ನಿವಾಸಿಯಾಗಿರುವಂತಹ ಪಲ್ಲವಿ ಶಿರಹಟ್ಟಿ ನೇಕಾರಿಕೆ ಕುಟುಂಬದಲ್ಲಿ ಬೆಳೆದಂತಹ ಬಡ ವಿದ್ಯಾರ್ಥಿನಿ. ಇನ್ನು ಕಡು ಬಡತನದಲ್ಲೂ ಕೂಡ ಟಾಪರ್ ಆಗಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾಳೆ. ತಂದೆ ನೇಕಾರಿಕೆ ಮಾಡ್ತಾ ಇದ್ದು ಕಡು ಬಡತನದಲ್ಲಿಯೇ ಮಗಳು ಟಾಪರ್ ಆಗಿದ್ದಕ್ಕೆ ಮನೆಯವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡ್ದನ ಅಂತ ಹೇಳಿ ಅನ್ಕೊಂಡಿರ್ರಿ, ಭಾಳ ಖುಷಿ ಆಗತ್ತೈತ್ರಿ. ಇಷ್ಟು ಮಾಡ್ದನ ಅಂತ ಹೇಳಿ ಅನ್ಕೊಂಡಿರ್ರಿ, ಆದ್ರೂ ಭಾಳ ಖುಷಿ ಆಗೈತಿ. ಟೀಚರ್ಸ್ಗೆ ಅದು ಎಲ್ಲ ಟೀಚರ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಮ್ಮ ಪೇರೆಂಟ್ಸ್ಗೆ ನಮ್ಮ ಅಕ್ಕ ಆಗ್ರಿ ಎಲ್ಲಾರ್ಗಿ ಭಾಳ ಥ್ಯಾಂಕ್ಸ್ ಹೇಳಿ ನಂಗೆ ಭಾಳ ಖುಷಿ ಆಗತ್ತೈತ್ರಿ. ಇಷ್ಟು ಮಾಡ್ದನ ಅಂತ ಹೇಳಿ ಅನ್ಕೊಂಡಿರ್ರಿ, ಆದ್ರೂ ಎಸ್ ಬಾಗಲಕೋಟೆಯ ಬಾಲೆ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ. ಆ ಬಾಲೆ ಹೆಸರು ಪಲ್ಲವಿ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯ ಎಸ್ಆರ್ಎ ಹೈಸ್ಕೂಲ್ ವಿದ್ಯಾರ್ಥಿನಿ ಈಕೆ 625ಕ್ಕೆ 625 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾಳೆ. ಹಾಗೆ ನೇಕಾರಿಕೆ ಅಂದರೆ ಬಡ ಕುಟುಂಬದಲ್ಲಿ ಬೆಳೆದು ಹಾಗೆ ಕಷ್ಟಪಟ್ಟು ಶ್ರಮಪಟ್ಟು ಓದಿ ಈಗ ರಾಜ್ಯಕ್ಕೆ ಏನು ಮಾದರಿಯಾಗುವಂತಹ ಒಂದು ಕೀರ್ತಿಯನ್ನ ಈಗ ತಂದಿದ್ದಾಳೆ. ಕಡು ಬಡತನದಲ್ಲಿ ಟಾಪರ್ ಆಗಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾಳೆ. ಇನ್ನು ತಂದೆ ನೇಕಾರಿಕೆ ಮಾಡ್ತಾ ಇದ್ದು ಸಂಭ್ರಮ ಈಗ ಅಲ್ಲಿ ಮನೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸೆಂಟ್ ಜಾಕಿಮ್ಸ್ ಹೈಸ್ಕೂಲ್ ವಿದ್ಯಾರ್ಥಿ ಪೂರ್ಣಾನಂದ 100 ಅಂಕ ಶೇಕಡಾ ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಪುತ್ತೂರಿನ ಕಡಬದ ನಿವಾಸಿಯಾಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜೈನಿಯ ಅರ್ನಾಥ್ 624 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಇವರು ಮಂಗಳೂರಿನ ಸೈಂಟ್ ಆಗ್ನೆಸ್ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಇನ್ನು ಮೈಸೂರಿನ ಮರಿಯಲ್ಲಪ್ಪ ಶಾಲೆಯ ವಿದ್ಯಾರ್ಥಿ ಸುದೀಪ್ 625ಕ್ಕೆ 623 ಅಂಕವನ್ನು ಪಡೆದಿದ್ದಾರೆ. ಈ ಮೂಲಕ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಭವಿಷ್ಯದಲ್ಲಿ ವೈದ್ಯನಾಗುವ ಕನಸು ಇವರು ಕಂಡಿದ್ದಾರೆ. ಇನ್ನು ಹಾಸನ ಜಿಲ್ಲೆಗೆ ಶೇಕಡಾ 69.58 ಫಲಿತಾಂಶ ಬಂದಿದೆ. ಕಳೆದ ವರ್ಷ 25ನೇ ಸ್ಥಾನದಲ್ಲಿದ್ದ ಹಾಸನ ಈ ಬಾರಿ 31ನೇ ಸ್ಥಾನಕ್ಕೆ ಕುಸಿದಿದೆ. ಯುನೈಟೆಡ್ ಶಾಲೆಯ ವಿದ್ಯಾರ್ಥಿ ವಚನ್ ರಾಘವೇಂದ್ರಗೆ 625ಕ್ಕೆ 624 ಅಂಕ ಪಡೆದುಕೊಂಡಿದ್ದಾನೆ. ಈ ಮೂಲಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ನಂದಿನಿ ಎಂ ನಾಯಕ್ 624 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಇನ್ನು ದಾವಣಗೆರೆಯ ದೇವಿಕಾ ಜೈನ್ 625ಕ್ಕೆ 622 ಅಂಕವನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಈಕೆ ದಾವಣಗೆರೆ ನಗರದ ತರಳಬಾಳು ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾಳೆ. ಇನ್ನು ಬೆಂಗಳೂರಿನ ಸದಾಶಿವನಗರದ ಪೂರ್ಣ ಪ್ರಜ್ಞಾ ಶಾಲೆಯ ಪ್ರಜ್ಞಾ ಜಂಗಮ್ 98.68 ಶೇಕಡಾ ಅಂಕ ಗಳಿಸಿದ್ದಾರೆ. ಈ ಮೂಲಕ ಸಾಧನೆ ಮಾಡಿದ್ದಾರೆ. ಒಟ್ಟಾರೆ ನೋಡೋದಾದ್ರೆ ಈ ಬಾರಿಯ ಫಲಿತಾಂಶ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಮೂಡಿಸಿತ್ತು. ಹೀಗಾಗಿ ಉಡುಪಿ ಮೊದಲನೇ ಸ್ಥಾನ, ದಕ್ಷಿಣ ಕನ್ನಡ ದ್ವಿತೀಯ, ಹಾಗೆ ಬೀದರ್ ಈ ಬಾರಿ ಕೂಡ ಕೊನೆಯ ಸ್ಥಾನಕ್ಕೆ ತೃಪ್ತಿಗೊಂಡಿದೆ. ಒಟ್ಟಾರೆ ಈ ಬಾರಿ ವಿದ್ಯಾರ್ಥಿಗಳು ಕೂಡ ಮೇಲುಗೈಯನ್ನ ಅಂದ್ರೆ ಈ ಬಾರಿ ಬಾಲಕಿಯರೇ ಕೂಡ ಮೇಲುಗೈ ಸಾಧಿಸಿದ್ದಾರೆ. ಎಸ್ ಇನ್ನು ಬೆಂಗಳೂರಿನ ಸದಾಶಿವನಗರದ ಪೂರ್ಣ ಪ್ರಜ್ಞಾ ಶಾಲೆಯ ಪ್ರಜ್ಞಾ ಜಂಗಮ್ ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. 98.68 ಅಂಕಗಳನ್ನು ಗಳಿಸುವ ಮೂಲಕ ಇವರು ಸಾಧನೆ ಮಾಡಿದ್ದಾರೆ.
ಒಟ್ಟಾರೆ ನೋಡೋದಾದ್ರೆ ಇವರು ಬೆಂಗಳೂರಿನ ಸದಾಶಿವನಗರದ ನಿವಾಸಿಯಾಗಿದ್ದಾರೆ. ಈಗ ಬೆಂಗಳೂರಿನಿಂದ ಇದೇ ಪ್ರಜ್ಞಾ ಏನು ಸಾಧನೆ ಮಾಡಿದ್ದಾರೆ, 98.68 ಫಲಿತಾಂಶ ಬಂದಿದೆ. ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತಾಡೋಕೆ ರೆಡಿದ್ದಾರೆ. ಮೊದಲಿಗೆ ನಾನು ಅವ್ರು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಪ್ರಜ್ಞಾ, ನನ್ನ ಧ್ವನಿ ಕೇಳ್ತಾ ಇದ್ರೆ ತಮಗೆ, ಈಗ ತಾವು ಸಾಧನೆ ಮಾಡಿದಿರಿ SSLC ಫಲಿತಾಂಶದಲ್ಲಿ 98.68% ಫಲಿತಾಂಶವನ್ನು ಗಳಿಸಿದಿರಿ. ತಾವು ನಿರೀಕ್ಷೆ ಮಾಡಿದ್ರಾ ಅಂತ ಈಗ? ಒಂದು ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು 620ಕ್ಕೂ ಜಾಸ್ತಿ ಬರುತ್ತೆ ಅಂತ. ಈಗ ತುಂಬಾ ಖುಷಿಯಾಗಿದೆ. ಓಕೆ, ಅಂದ್ರೆ ಈಗ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ? ಸೈನ್ಸ್ ಮತ್ತೆ ಇಂಗ್ಲಿಷ್ ಬಿಟ್ಟು ಎಲ್ಲದರಲ್ಲೂ 100 ಬಂದಿದೆ. ಸೈನ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ 99 ಬಂದಿದೆ. ಓಕೆ, ಅಂದ್ರೆ ತಮ್ಮ ಪೋಷಕರಾಗಿರ್ಬೋದು, ತಮ್ಮ ಶಿಕ್ಷಕರಾಗಿರ್ಬೋದು, ಯಾವ ರೀತಿ ತಮಗೆ ಪ್ರೋತ್ಸಾಹ ಸಿಗ್ತಾ ಇತ್ತು ಅಂತ ಓದೋಕೆ? ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ಈಗ ಶಾಲೆಯಲ್ಲಿ ಶಿಕ್ಷಕರಾದ್ರೆ ಮೋಟಿವೇಟ್ ಮಾಡ್ತಾ ಇದ್ರು, ತುಂಬಾನೇ ಗೈಡ್ ಮಾಡ್ತಾ ಇದ್ರು. ಪೋಷಕರು ಸಹ ಮನೆಯಲ್ಲಿ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿ ಇಟ್ಟಿದ್ರು, ಅಂದ್ರೆ ಓದಕ್ ಮೂಡ್ ಬರ್ಬೇಕು ಆ ತರ ಇತ್ತು. ಸೊ ಎಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಹಾಗೆ ತಮ್ಮ ಶಾಲೆಯಲ್ಲಿ ಅಂದ್ರೆ ನಿಮ್ದೇ ಹೈಯೆಸ್ಟ್ ತಮ್ಮ ಸ್ಕೂಲ್ಗೆ ಅಂತ ಬೇರೆ ಇದ್ದಾರ ಹೇಗಂತ? ಮೋಸ್ಟ್ಲಿ ನಂದೇ ಹೈಯೆಸ್ಟ್ ಇರಬೇಕು. ಓಕೆ ಪ್ರಜ್ಞೆ, ಹಾಗೆ ಮುಂದಿನ ಪ್ಲಾನ್ಸ್ ಏನಿದೆ ಅಂತ? ಮುಂದೆ ಈಗ PCMB ತಗೋಬೇಕಂತ ಇದ್ದೀನಿ. ಆಮೇಲೆ ಫ್ಯೂಚರ್ ಅಲ್ಲಿ ಸೈಂಟಿಸ್ಟ್ ಆಗೋಕೆ BSc ಮಾಡ್ಬೇಕಂತ ಆಸೆ ಇದೆ. ಓಕೆ, ಅಂದ್ರೆ ಯಾವ ತರ ಫಾರ್ಮೆಟ್ ಅಲ್ಲಿ ಸ್ಟಡಿ ಮಾಡಿದ್ರಿ ಅಂತ? ಫಾರ್ಮ್ಯಾಟ್ ಅಂದ್ರೆ ಒಂದು ಬೆಳಗ್ಗೆ ನಾರ್ಮಲ್ ಒಂದು 7 o'clock ಆಗಿ ಎದ್ದೇಳ್ತಾ ಇದ್ದೆ. ಆಮೇಲೆ ಸ್ಕೂಲಿಂದ ಬಂದು ಸ್ವಲ್ಪ ಮಲ್ಗಿ ರಾತ್ರಿ ಹೊತ್ತು ಜಾಸ್ತಿ ಓದ್ತಾ ಇದ್ದೆ ನಾನು. ಓಕೆ, ಹಾಗೆ ಪ್ರಜ್ಞೆ, ಈಗ ನಿಮ್ಮ ಜೂನಿಯರ್ಸ್ ಕೂಡ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋಕೆ. ಅವ್ರಿಗೆ ಏನಾದ್ರು ತಮ್ಮ ಮೂಲಕ ಸಲಹೆಗಳನ್ನ ಹೇಳೋಕೆ ಇಷ್ಟಪಡ್ತೀರಾ ಅಂತ? ಯಾವಾಗ್ಲೂ ಸೆಲ್ಫ್ ಕಾನ್ಫಿಡೆಂಟ್ ಆಗಿರಿ, ಆತ್ಮವಿಶ್ವಾಸ ಇರಲಿ, ಟೀಚರ್ಸ್ ಹೇಳಿದನ್ನ ನೀಟಾಗಿ ಕೇಳಿಸ್ಕೊಳ್ಳಿ, ಅವಾಗ ಓದ್ತಾ ಇರಿ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಪ್ರಜ್ಞಾ. ಹಾಗೆ ತಮ್ಮ ಮುಂದಿನ ಶೈಕ್ಷಣಿಕ ಜೀವನ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಸುದ್ದಿಯೊಂದಿಗೆ ಮಾತಾಡೋದಕ್ಕೆ. ಎಸ್, ಪ್ರಜ್ಞಾ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಹಾಗೆ 98.68 ಅಂಕಗಳನ್ನು ಗಳಿಸಿ ಸಾಧನೆ ಮಾಡಿದ್ದಾರೆ.